ಕಮಂಡಲ್ವಕ್ಷಸೂತ್ರಾಣಾಂ ಧಾರಿಣಂ ಶೂಲಪಾಣಿನಂ ಜ್ವಲಂತಂ ಪಿಂಗಲ ಜಟಾಶಿಖಾ ಮುದ್ಯೋದಧಾರಿಣಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕನ್ಯಾ ರಾಶಿ ಜನವರಿ 2025 ಮಾಸ ಭವಿಷ್ಯ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ಕ್ರಮೇಣವಾಗಿ ನಾವು ನೋಡೋದಾದರೆ ಕನ್ಯಾ ರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಈಗ ಸದ್ಯದಲ್ಲಿ ಇದೆ. ಇನ್ನು ಮುಂದಕ್ಕೂ ನಡೀತಾ ಹೋಗುತ್ತೆ, ಏನು ತೊಂದರೆ ಇಲ್ಲ. ಒಂದು 5 ತಿಂಗಳು ಇನ್ನೂ ಗುರುಬಲ ಅನ್ನುವಂಥದ್ದು ಇರುತ್ತೆ. ಮೇ 15 ತಾರೀಕುವರೆಗೂ ಏನು ಸಮಸ್ಯೆಗಳು ಕನ್ಯಾ ರಾಶಿಯವ್ರಿಗಿಲ್ಲ. ಚತುರ್ಥಾಧಿಪತಿ ಹಾಗೂ ಸಪ್ತಮಾಧಿಪತಿ ಗುರು ಭಾಗ್ಯದಲ್ಲಿದ್ದಾರೆ ಅಂತಂದರೆ ಸುಖವನ್ನು ಪಡ್ಕೋತೀರಾ. ವಿವಾಹ, ಶುಭ ಕಾರ್ಯ, ಮನೆ ಕಟ್ಟೋದು, ಗೃಹ ಪ್ರವೇಶ ಮಾಡೋದು, ಪ್ರಯಾಣ, ಕ್ಷೇತ್ರ ದರ್ಶನ ಇತ್ಯಾದಿಗಳೆಲ್ಲ ನಿಮಗೆ ನಡೀತಾ ಇರುತ್ತೆ. ನಿಮ್ಮ ಪ್ರಯತ್ನಗಳು ಮಾತ್ರ ಅದಕ್ಕೆ ಬೇಕು. ಏನೂ ಸಮಸ್ಯೆ ಗುರುವಿನಿಂದ ನಿಮಗೆ ಆಗುವಂಥದ್ದು ಯಾವ ಲಕ್ಷಣಗಳು ನೆಗೆಟಿವ್ ಆಗಿ ಕಾಣ್ತಾ ಇಲ್ಲ, ಎಲ್ಲ ಪಾಸಿಟಿವ್ ಆಗೇ ಇದೆ. ಚಿಂತೆ ಮಾಡೋ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ಹಾಗಾಗಿ 4ನೇ ಮನೆ ಹಾಗೂ 7ನೇ ಮನೆ ಬಲಿಷ್ಠವಾಗಿರೋದ್ರಿಂದ ಒಳ್ಳೆ ಫಲವನ್ನು ನೀವು ಅನುಭವಿಸ್ತೀರಾ. ಅದರ ಜೊತೆಗೆ ನಿಮಗೆ ಶುಕ್ರ ನೋಡಿ, ನಿಮ್ಮ 2 ಮತ್ತು 9ನೇ ಮನೆ ಅಧಿಪತಿಗಳಾಗಿರ್ತಕ್ಕಂಥ ಶುಕ್ರ ಪ್ರಸ್ತುತ 6ನೇ ಮನೆಯಲ್ಲಿ ಇದ್ದರೂ ಕೂಡ 28ನೇ ತಾರೀಕು 7ನೇ ಮನೆಗೆ ಬರ್ತಾರೆ, ಉಚ್ಚ ಸ್ಥಾನಕ್ಕೆ ಬರ್ತಾರೆ. 6ನೇ ಮನೆಯನ್ನು ಕೆಟ್ಟದ್ದೇನಿಲ್ಲ. ಶುಕ್ರ ಅದು ಮಿತ್ರನ ಮನೆಯೇ. ಶನಿ ಶುಕ್ರರು ಮಿತ್ರರು. ಶನಿಯ ಮನೆಯಲ್ಲಿ ಶುಕ್ರ ಇರೋದ್ರಿಂದ 6ನೇ ಮನೆಯಲ್ಲಿದ್ದರೆ 60% ಪಾಸಿಟಿವ್, 7ನೇ ಮನೆಗೆ ಬಂದರೆ ಉಚ್ಚ ಸ್ಥಾನ 100% ಪಾಸಿಟಿವ್ ಅಷ್ಟೇ, ಇನ್ನೇನು ಇಲ್ಲ. ಎಕ್ಸಾಲ್ಟೆಡ್ ಪೊಸಿಷನ್ ಯಾವತ್ತೂ ಕೂಡ ಬಲಿಷ್ಠವಾದ ಫಲವನ್ನು ಕೊಡುತ್ತೆ. ಹಾಗಾಗಿ ಜನವರಿ ತಿಂಗಳಲ್ಲಿ ಕನ್ಯಾ ರಾಶಿ ಅವರಿಗೆ ಕುಟುಂಬ ಸ್ಥಾನ ವೃದ್ಧಿ, ಧನ ವೃದ್ಧಿ, ಧಾನ್ಯ ವೃದ್ಧಿ, ಆಮೇಲೆ ನಿಮ್ಮ ಮಾತಿಗೆ ವ್ಯಾಲ್ಯೂಸ್ ಜಾಸ್ತಿ ಇರುತ್ತೆ. ಜೊತೆಗೆ ವಿದ್ಯಾಭ್ಯಾಸದಲ್ಲಿ ಯಾವುದೇ ವಿದ್ಯಾರ್ಥಿಗಳಿದ್ರೂ ಕೂಡ ಅಭಿವೃದ್ಧಿಗಳನ್ನು ಹೆಚ್ಚು ಕಾಣಬಹುದು. ಜೊತೆಗೆ ಭಾಗ್ಯಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ, ಅದರಲ್ಲಿ 2 ಮಾತಿಲ್ಲ. ಜನವರಿ 28ಕ್ಕೆ ಒಂದು ಪರಿವರ್ತನಾ ಯೋಗ ಬರುತ್ತೆ. ಆ ಪರಿವರ್ತನಾ ಯೋಗದಲ್ಲಿ ಭಾಗ್ಯಾಧಿಪತಿ ಭಾಗ್ಯಸ್ಥಾನಕ್ಕೆ, ಸಪ್ತಮಾಧಿಪತಿ ಸಪ್ತಮ ಸ್ಥಾನಕ್ಕೆ ಬಂದಿದ್ದಾನೆ ಅಂತ ಭಾವನೆ ಮಾಡಬೇಕು. ಬಿಕಾಸ್ ಆಫ್ ಪರಿವರ್ತನಾ ಯೋಗ. ಅಲ್ಲಿ ಹಂಸ ಯೋಗ, ಮಾಳವ್ಯ ಯೋಗ, ಈ ಥರದ್ದೆಲ್ಲ ಕನ್ಯಾ ರಾಶಿಯವರಿಗೆ ತುಂಬ ಚೆನ್ನಾಗಿ ಅಪ್ಲೈ ಆಗುತ್ತೆ. ಅಂದರೆ ಇನ್ನೊಂದು 2-3 ತಿಂಗಳು ಅಥವಾ 4 ತಿಂಗಳೇ ತುಂಬ ಬಲಿಷ್ಠವಾದಂಥ ಫಲಗಳು ಕನ್ಯಾ ರಾಶಿಯಲ್ಲಿ ಸಿಗುತ್ತೆ. ಫ್ಯೂಚರ್ಗೆ ಏನಾದರೂ ಪ್ಲಾನ್ ಮಾಡೋದಾದರೆ ದಿಸ್ ಇಸ್ ದ ರೈಟ್ ಟೈಮ್, ನೀವು ಯುಟಿಲೈಸ್ ಮಾಡ್ಕೋಬೇಕು. ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಆಗುತ್ತೆ. ಇನ್ನು ರಾಶಿಯಿಂದ 5 ಮತ್ತು 6ನೇ ಮನೆ ಅಧಿಪತಿಗಳಾಗಿರ್ತಕ್ಕಂಥ ಶನಿ 6ನೇ ಮನೆಯಲ್ಲಿ ಇರೋದ್ರಿಂದ ಶನಿಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆ ನಿಮಗಿಲ್ಲ. ಆದರೆ ಮಾರ್ಚ್ 28ನೇ ತಾರೀಕು ನಿಮಗೆ ಶನಿ ಬದಲಾವಣೆ ಆಗ್ತಾ ಇದೆ. ಕಂಟಕ ಶನಿ ಅಂತ ಪ್ರಾರಂಭ ಆಗುತ್ತೆ 2.5 ವರ್ಷ. ಅದಾದಮೇಲೆ ಅಷ್ಟಮ ಶನಿ, ಅದು ಬಂದು ನಿಮಗೆ ಮತ್ತೆ 2.5 ವರ್ಷ. ಇನ್ನು ಮಾರ್ಚ್ 28, 2025ರಿಂದ 5 ವರ್ಷ ನಿಮಗೆ ಶನಿ ಪ್ರಭಾವದಲ್ಲಿರ್ತಾರೆ. ಇದ್ರೂ ಸಹ ಶನಿ ನಿಮಗೆ ನಿಮ್ಮ ರಾಶಿಯಾಧಿಪತಿ ಬುಧನಿಗೆ ಮಿತ್ರನಾದ್ರಿಂದ ಭಯ ಪಡೋ ಅವಶ್ಯಕತೆ ಇಲ್ಲ. ಮೂಲ ಜಾತಕದಲ್ಲಿ ಶನಿ ಏನಾದರೂ ಬಲಿಷ್ಠವಾಗಿದ್ದರೆ ತೊಂದರೆ ಇಲ್ಲ. ಮೂಲ ಜಾತಕದಲ್ಲಿ ಶನಿ ಏನಾದರೂ ಚೆನ್ನಾಗಿಲ್ಲ ಅಂದಾಗ ಮಾತ್ರ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅದಕ್ಕೆ ಬೇಕಾದಾಗ ನಿಮಗೆ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ವೇದಿಕ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನು ಮಾಡಿಸ್ಕೊಂಡು ಏನಾದರೂ ಸುಲಭ ಪರಿಹಾರಗಳು ಬೇಕಾ ಅಂತ ನೋಡ್ಕೊಂಡು ಪರಿಹಾರ ಮಾಡಿಕೊಂಡ್ರೆ ಆಯ್ತು. ಇನ್ನು ರಾಶಿಯಿಂದ 3 ಮತ್ತು 8ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಕುಜ ವಕ್ರಗತವಾಗಿ 21ನೇ ತಾರೀಕು 10ನೇ ಮನೆಗೆ ಬರ್ತಾರೆ. 21ನೇ ತಾರೀಕುವರೆಗೂ ಕುಜ ನಿಮಗೆ ಚೆನ್ನಾಗಿಲ್ಲ. 21ನೇ ತಾರೀಕುವರೆಗೂ ಈ ಭೂಮಿ ಖರೀದಿ ಮಾಡೋದು, ಮನೆ ಖರೀದಿ ಮಾಡೋದು, ಮನೆ ಕಟ್ಟಕ್ಕೆ ಶುರು ಮಾಡೋದು, ಅಥವಾ ರಿಯಲ್ ಎಸ್ಟೇಟು ಬಿಸ್ನೆಸ್ ಮಾಡೋದು, ವ್ಯವಸಾಯದವ್ರಿಗೆ ಇವ್ರಿಗೆ ಯಾರಿಗೂ ಕೂಡ ಚೆನ್ನಾಗಿರಲ್ಲ. ಅದಾದಮೇಲೆ ತುಂಬ ಒಳ್ಳೆ ಫಲ ಸಿಗುತ್ತೆ. ಬಿಕಾಸ್ 10ನೇ ಮನೆಗೆ ಬರ್ತಾರೆ, ವಕ್ರಗತವಾಗಿ ಬಂದು 10ನೇ ಮನೆಗೆ ಬರ್ತಾರೆ. ನಿಮ್ಮದೇ ರಾಶಿಗೆ ಅಧಿಪತಿ ಅಂತ ಬುಧನ ಮತ್ತೊಂದು ಸ್ಥಾನಕ್ಕೆ ಬರ್ತಾರೆ. ಹಾಗಾಗಿ ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಒಂದು ಹಂತಕ್ಕೆ ಕೇಳಬೇಕಂದ್ರೆ ಗ್ರಹ ಸ್ಥಿತಿಗಳೆಲ್ಲ ಚೆನ್ನಾಗೇ ಇದೆ. ಈವನ್ ನೋಡಿ 4ನೇ ಮನೆಯಲ್ಲಿ ಸೂರ್ಯ ಇದ್ದಾರೆ, ನಿಮಗೆ ವ್ಯಯಾಧಿಪತಿ. ಅವರು 4ನೇ ಮನೆ ಇದ್ದಾರೆ. 14ನೇ ತಾರೀಕು 5ನೇ ಮನೆಗೆ ಹೋಗ್ತಾರೆ. ಶತ್ರು ಮನೆ ಆದರೂ ಕೂಡ ನಿಮ್ಮ ರಾಶಿಗೆ 5ನೇ ಮನೆ ಅಲ್ವಾ, ಪೂರ್ವ ಪುಣ್ಯ ಸ್ಥಾನ ಅಲ್ವಾ. ಹಾಗಾಗಿ ವಿದೇಶಿ ವಿದ್ಯಾಭ್ಯಾಸ, ವಿದೇಶಿ ಉದ್ಯೋಗ, ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬಿಸ್ನೆಸ್ಸು, ಸ್ವದೇಶದಲ್ಲಿ ಮಾಡುವಂಥ ಬಿಸ್ನೆಸ್ ಆಗ್ಬೋದು, ಆರೋಗ್ಯದಲ್ಲಿ ವೃದ್ಧಿ ಆಗ್ಬೋದು, ಎಲ್ಲ ಥರದ್ರಲ್ಲೂ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಯಾವುದೂ ದೊಡ್ಡ ಸಮಸ್ಯೆಗಳಂತೂ ಕಾಣೋದಿಲ್ಲ. ಶನಿ ಬದಲಾವಣೆ ಸಮಯದಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು. ಆ ಸಮಯದಲ್ಲಿ ನೋಡಿ ಮಾರ್ಚ್ 28, 2025 ಶನಿ ಬದಲಾವಣೆ ಆಗ್ತಾ ಇರೋದ್ರಿಂದ ಮಾರ್ಚ್ 29ನೇ ತಾರೀಕು ಎಲ್ಲ ಕಡೆನೂ ಶನಿ ಶಾಂತಿ ಯಾಗಗಳನ್ನು ಮಾಡ್ತಾ ಇರ್ತಾರೆ. ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದರೂ ಶನಿ ಶಾಂತಿ ಯಾಗ ಆಗ್ತಾ ಇದ್ರೆ ಅದಕ್ಕೆ ನೀವು ಕಡ್ಡಾಯವಾಗಿ ಪಾಲ್ಗೊಳ್ಳಿ. ಅಕಸ್ಮಾತ್ ಎಲ್ಲೂ ಅನುಕೂಲ ಆಗಲಿಲ್ಲ ಅಂದರೆ ನಿಮಗೋಸ್ಕರ ನಿಮ್ಮ ಸಹಕಾರದಿಂದ ನಾನು 1 ಲಕ್ಷ ಸ್ವಾಹಾಕಾರದ ಶನೈಶ್ಚರ ಮಹಾಯಜ್ಞವನ್ನು ಮಾಡ್ತಾ ಇದ್ದೀನಿ. ಈ ಯಜ್ಞಕ್ಕೆ ನೀವು ಪಾಲ್ಗೊಳ್ಬೇಕಾದ್ರೆ 431 ರೂಪಾಯಿ ನೀವು ಪೇ ಮಾಡಬೇಕಾಗತ್ತೆ. ನಿತ್ಯ ಸೌಭಾಗ್ಯ.in ಅನ್ನುವಂತಹ ವೆಬ್ಸೈಟ್ಗೆ ನೀವು ಲಾಗಿನ್ ಆದರೆ ಅದರಲ್ಲಿ ನಿಮಗೆ ಗೋತ್ರ, ನಕ್ಷತ್ರ, ರಾಶಿ
ರಾಶಿ, ಹೆಸರು, ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಅಡ್ರೆಸ್ಸನ್ನು ಸಂಪೂರ್ಣವಾಗಿ ನೀವಲ್ಲಿ ಸಬ್ಮಿಟ್ ಮಾಡಿ ರಿಜಿಸ್ಟ್ರೇಷನ್ನ ಸಕ್ಸಸ್ ಆಗಿ ಕಂಪ್ಲೀಟ್ ಮಾಡಿಕೊಂಡ್ರೆ 431 ರೂಪಾಯಿ ನೀವು ಸ್ಕ್ಯಾನರ್ ಇರುತ್ತೆ ಅದಕ್ಕೆ ಪೇ ಮಾಡಬೇಕು. ಒಬ್ಬರಿಗೆ 431 ರೂಪಾಯಿ. ನಿಮ್ಮ ಮನೇಲಿ 3-4 ಜನ ಇದ್ರೆ ಸಪ್ರೇಟ್ ಆಗಿ ಮಾಡ್ಕೋಬೇಕು. ನಿಮ್ಗೆ ಏನಾದರೂ ರಿಜಿಸ್ಟ್ರೇಷನ್ ಮಾಡೋದು ಗೊತ್ತಾಗಲಿಲ್ಲ ಅಂದರೆ ಕೆಳಗಡೆ ನಿಮ್ಗೆ ನಂಬರ್ ಕಾಣ್ತಾ ಇದೆ, 2 ನಂಬರು 8431384001 8147568255. ನೋಡಿ, ಎಲ್ಲ ಶನಿಗೆ ಸಂಬಂಧಪಟ್ಟದ ಅನುಕೂಲ ಆಗಲಿ ಅಂತ 431 ರೂಪಾಯಿ ಅಂದರೆ 4 + 3 + 1 = 8. ಶನಿಗೆ 8 ನಂಬರು. ಸ್ಟಾರ್ಟಿಂಗ್ ಆಗ್ತಾರಂತ 2 ಸೇವಾ ಕಾಂಟ್ಯಾಕ್ಟ್ ನಂಬರು ಕೂಡ ಶನಿಗೆ ಸಂಬಂಧಪಟ್ಟದ್ದು 88 ಇಂದನೇ ಶುರು ಆಗ್ತಾ ಇದೆ. ಎಲ್ಲವನ್ನ ನ್ಯೂಮರಾಲಜಿಕಲ್ ಆಗಿ ನಾನು ಮಾಡ್ತಾ ಇದ್ದೀನಿ. ಇದನ್ನ ನೀವು ಸಬ್ಮಿಟ್ ಮಾಡಿದ್ಮೇಲೆ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು ಹೇಳಿ ನಿಮ್ಮ ಸಂಕಲ್ಪ ಮಾಡಿ ಯಾಗದ ಪ್ರಸಾದವಾಗಿ ಮನೆಗೆ ಮಂತ್ರಾಕ್ಷತೆ ಸಹಿತವಾಗಿ ಒಂದು ಕುದುರೆ ಲಾಳ ಮನೆಗೆ ಬರುತ್ತೆ. ಅದಕ್ಕೆ ಪಿನ್ ಕೋಡ್ ಅಡ್ರೆಸ್ ಕರೆಕ್ಟ್ ಆಗಿರಬೇಕು ಅಂತ ನಾನು ಹೇಳ್ತಾ ಇರೋದು. ಕುದುರೆ ಲಾಳ ಮನೆಗೆ ಬಂದಾಗ ಆ ಕುದುರೆ ಲಾಳನ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ಬೋದು, ಮೇನ್ ಡೋರ್ಗೆ ನೀವು ಅದನ್ನು ಒಡೆದು ಪೂಜೆ ಮಾಡ್ಬೋದು, ಕಾರಲ್ಲಿ ಇಟ್ಕೊಳ್ಬೋದು. ಹೀಗೆ ಏನು ಸಮಸ್ಯೆ ಇಲ್ಲ, ಅದನ್ನು ನೀವು ಉಪಯೋಗಿಸ್ಬೋದು. ಅದರಿಂದ ಶನಿಯಿಂದ ಬರುವಂಥ ನೆಗೆಟಿವಿಟಿ ಎಲ್ಲ ದೂರವಾಗಿ ಪಾಸಿಟಿವ್ ಆಗುತ್ತೆ. ತನ್ಮೂಲಕ ನಿಮಗೆ ಶನಿ ಅನುಗ್ರಹ ಮಾಡ್ತಾನೆ ಬಿಟ್ರೆ ಆಗ್ರಹದ ಪೊಸಿಷನ್ ಎಲ್ಲ ಯಾವುದು ನಿಮ್ಗಿರಲ್ಲ. ಸರಿ, ಇನ್ನು ವಿಶೇಷ ಏನಪ್ಪಾ ಅಂತಂದ್ರೆ ಕನ್ಯಾ ರಾಶಿಯವ್ರಿಗೆ ಬಹಳ ಬಲಿಷ್ಠವಾದ ಫಲ. ಏನೇನು ಬಲಿಷ್ಠವಾದ ಫಲ ಅಂದರೆ ಈ ಒಂದು ತಿಂಗಳು, ಜನವರಿ ತಿಂಗಳು ಅತ್ಯುತ್ತಮ ಇರುತ್ತೆ. ಅದರಲ್ಲೂ ಕೂಡ 14ನೇ ತಾರೀಕು ನಂತರ ಮತ್ತಷ್ಟು ಚೆನ್ನಾಗಿರುತ್ತೆ. 21ನೇ ತಾರೀಕು ನಂತರ ಜಾಕ್ಪಾಟ್. 21ನೇ ತಾರೀಕು ಒಳಗೆ ಗ್ರಹ ಸ್ಥಿತಿಗಳು ಬಲ ಕೊಡುತ್ತೆ. 21 ನಂತರ ಕುಜನೂ ಬಲ ಕೊಡುತ್ತೆ. ಏನೂ ತೊಂದರೆ ಇಲ್ಲ, ಅನುಕೂಲವಾಗಿರುತ್ತೆ. ಏನೂ ಭಯಪಡೋ ಅವಶ್ಯಕತೆ ಇಲ್ಲ. ಕೇತು ನಿಮಗೆ ಸಪೋರ್ಟನ್ನು ಮಾಡ್ತಾರೆ. ರಾಹು ಮಾತ್ರ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಉಗ್ರ ಸ್ವರೂಪ, ಕೋಪ ತಾಪಗಳು ಜಾಸ್ತಿ ಬರುತ್ತೆ. ಸ್ವಲ್ಪ ಬ್ಯಾಲೆನ್ಸ್ ಮಾಡಿ, ಆದಷ್ಟು ಮೆಡಿಟೇಷನ್ ಅನ್ನು ಮಾಡಿ. ವೃತ್ತಿಪರವಾಗಿ ಏನೂ ಸಮಸ್ಯೆಗಳಿಲ್ಲ, ವ್ಯಾಪಾರದ ಪರವಾಗಿ ಏನೂ ಸಮಸ್ಯೆ ಇಲ್ಲ. ಫಿನಾನ್ಸ್, ಬಿಸ್ನೆಸ್ಸು, ಈ ಥರದ್ದು ಬ್ಯಾಂಕಿಂಗ್ ರಿಲೇಟೆಡ್ ವರ್ಕ್ ಮಾಡ್ತಾ ಇರತಕ್ಕಂಥವ್ರಿಗೆಲ್ಲ ಚೆನ್ನಾಗಿರುತ್ತೆ. IT BT ಉದ್ಯೋಗ ಮಾಡುವಂಥವ್ರಿಗೆ, ಮತ್ತು ಎಸ್ಪೆಷಲಿ ವಾಹನ ರಿಲೇಟೆಡ್ ಚೆನ್ನಾಗಿರುತ್ತೆ. ನೂತನ ವಾಹನ ಯೋಗ ಇರುತ್ತೆ. ಈಗಾಗಲೇ ವಾಹನದಿಂದ ಸಂಪಾದನೆ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಗುರು ಸ್ಥಾನನೂ 9ನೇ ಮನೆ, ಆದ್ದರಿಂದ ಏನು ನೆಗೆಟಿವಿಟಿ ಇಲ್ಲ. ಈವನ್ ಶನಿಯಿಂದನೂ ನಿಮ್ಗೆ ನೆಗೆಟಿವ್ ಇಲ್ಲ. ನಿಮ್ಗೆ ಅರ್ಧಾಷ್ಟಮನೋ, ಅಷ್ಟಮನೋ, ಪಂಚಮನೋ, ಸಾಡೆ ಸಾತಿನೋ, ಜನ್ಮ ಶನಿನೋ, ಪ್ರಾರಂಭ ಶನಿನೋ, ಅಂತ್ಯ ಶನಿನೋ, ಯಾವ ಥರದ ಶನಿ ಸಂಬಂಧಪಟ್ಟಂಥ ಸಮಸ್ಯೆಗಳು ನಿಮಗಿಲ್ಲ. ಜೊತೆಗೆ ಸ್ವಲ್ಪ ಆರೋಗ್ಯದಲ್ಲಿ, ಕುಟುಂಬದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಸದಸ್ಯರಿಗೆ ಆರೋಗ್ಯದಲ್ಲಿ ತೊಂದರೆ ಆಗಿ ದುಡ್ಡು ಖರ್ಚಾಗಬಹುದೇ ಬಿಟ್ಟರೆ ಬೇರೆ ಯಾವುದೇ ದುಡ್ಡು ಖರ್ಚಾಗುವಂಥ ನೆಗೆಟಿವಿಟಿ ಕಾಣ್ತಾ ಇಲ್ಲ. ಸಕಾರಾತ್ಮಕ ಫಲಿತಾಂಶಗಳು ಸಿಗುತ್ತೆ. ಒಂದು ಅಡ್ವೈಸ್ ನಾನು ಕೊಡ್ತೀನಿ ಕನ್ಯಾ ರಾಶಿಯವರಿಗೆ, ಸಾಧ್ಯವಾದಷ್ಟು ಈ 5 ತಿಂಗಳು, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 15ನೇ ತಾರೀಕು ಅಂದರೆ ಒಟ್ಟು 4.5 ತಿಂಗಳು ಸ್ವಲ್ಪ ಫಿನಾನ್ಷಿಯಲ್ ಅಕ್ಯುಮುಲೇಷನ್ ಮಾಡಿ ಇಟ್ಕೊಳ್ಳಿ. ದುಡ್ಡನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಫ್ಯೂಚರ್ಗೋಸ್ಕರ ಪ್ಲಾನ್ ಮಾಡಿ ಇಟ್ಕೊಳ್ಳಿ. ಯಾಕೆಂದರೆ ಸಾಧಾರಣವಾಗಿ ಏನಾಗುತ್ತೆ, ಸಮಸ್ಯೆಗಳು ಅನ್ನುವಂಥದ್ದು ಬಂದೇ ಬರುತ್ತೆ ಮನುಷ್ಯನಿಗೆ. ಮೇ 15 ನಂತರ ಗುರುಬಲ ಹೋದ್ಮೇಲೆ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಷನ್ಸ್ ಆಗುತ್ತೆ. ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಈಗೇನಾದರೂ ಸೇವ್ ಮಾಡಿ ಇಟ್ಕೊಂಡ್ರೆ ಭಾಳ ಉತ್ತಮ. ಕೆಲವೊಮ್ಮೆ 6ನೇ ಮನೆ ಶನಿ ನಿಮಗೆ ಆರೋಗ್ಯಕ್ಕೆ ಮಾತ್ರ ತೊಂದರೆ ಕೊಡ್ಬೋದು. ಜೀರ್ಣಕ್ರಿಯೆ ಸಮಸ್ಯೆ, ಗ್ಯಾಸ್ಟ್ರೈಟಿಸು ಪ್ರಾಬ್ಲಮ್ಮು ಅಥವಾ ಅಲ್ಸರು, ಅಪೆಂಡಿಕ್ಸ್ ತೊಂದರೆಗಳು ಬರ್ಬೋದು. ತಲೆನೋವು, ಜೀರ್ಣಕ್ರಿಯೆ ಸಮಸ್ಯೆಗಳು 2 ಬಿಟ್ಟರೆ ಬೇರೆ ಏನೋ ದೊಡ್ಡ ಪ್ರಮಾಣ ಸಮಸ್ಯೆಗಳಿಲ್ಲ. ಏನೋ ಭಯಪಡೋ ಅವಶ್ಯಕತೆ ಇಲ್ಲ. ಸಾಧ್ಯವಾದಷ್ಟು ಕೇತುವನ್ನು ಆರಾಧನೆ ಮಾಡಿ. ಇಲ್ಲ ಕೇತುವನ್ನು ಆರಾಧನೆ ಮಾಡೋಕ್ಕಾಗಿಲ್ಲ ಅಂದರೆ ಗಣಪತಿ ಆರಾಧನೆ ಮಾಡಿ. ಗಣಪತಿ ಆರಾಧನೆಯಿಂದ ಕೇತು ಶಾಂತಿ ಆಗುತ್ತೆ. ಸಂಕಷ್ಟ ಚತುರ್ಥಿಗೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬರೋದು, ಮಂಗಳವಾರ ಗಣಪತಿಗೆ ಗರಿಕೆ ಅರ್ಪಣೆ ಮಾಡುವಂಥದ್ದು, ಪ್ರತಿನಿತ್ಯ ಗಣಪತಿಯ ಸ್ತೋತ್ರವನ್ನು ಕೇಳುವಂಥದ್ದು ಇತ್ಯಾದಿಗಳನ್ನು ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಲೂ ಕನ್ಯಾ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಬರಬಹುದಾದಂಥ ಸಣ್ಣ ಪ್ರಮಾಣದ ಸಮಸ್ಯೆಗಳನ್ನು ಕೂಡ ನೀವು ದೂರ ಮಾಡ್ಕೊಬೋದು. ವಿಶೇಷವಾದ ಫಲವನ್ನು ನೀವು ಅನುಭವಿಸ್ತೀರಾ. ಅದರಲ್ಲಿ 2 ಮಾತಿಲ್ಲ, ಸಂದೇಹನೇ ಇಲ್ಲ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ಭಗವಂತ ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ಶನಿ ಶಾಂತಿ ಬಗ್ಗೆ ಮಾಹಿತಿ ಕೊಟ್ಟೆ. ಆಮೇಲೆ ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ಥರ ಇದೆ ನೋಡ್ಕೊಳ್ಳಿ ಅಂತ ಹೇಳಿದೆ. ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳಿಸಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.